ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್, ಸುನೀತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬೆಳಗಿನ ಜಾವ 4 ಗಂಟೆ ಆಗಿದೆ. ಎಲ್ಲರೂ ಸಹ ರೆಡಿ ಆಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೊಲ್ಟೀವಿ? ಜಿಜ್ಜಿಗೆ. ನಮಗೆ ಗೊತ್ತು. ತಲೆ ಬಾಚಲ್ವಾ? ನಮ್ಮ ಮನೇಲಿ ಟೈಮ್ ಎಷ್ಟೇ ಆಗಿರಲಿ ದೇವ್ರ ಪೂಜೆ ಮಾಡಿಬಿಟ್ಟೆ ನಾವೆಲ್ಲ ಹೊರಡೋದು. ಇವತ್ತು ಸಹ ನಮ್ಮ ಅಮ್ಮನೇ ಪೂಜೆ ಮಾಡಿಬಿಟ್ರು ನಮಗಿಂತ ಫಸ್ಟು. ನಾವು ಆಮೇಲೆ ರೆಡಿ ಆಗ್ತಾ ಇದ್ದು. ಇವಾಗ ಎಲ್ಲರೂ ಸಹ ರೆಡಿ ಆಗಿಬಿಟ್ಟು ಮನೆಯಿಂದ ಆಚೆ ಬಂದ್ವಿ ಹಾಸನಿಗೆ ಹೋಗೋಣ ಅಂತ. ಇವತ್ತು ಬಂದಿರೋದು ಇವ್ರ ಮನೆ ಫಂಕ್ಷನ್ನು. ಎಲ್ಲ ದೇವ್ರ ಹಬ್ಬ ಮಾಡ್ತಿದ್ದಾರೆ. ಹಾಯ್ ಲಿಖಿತಾ, ಹಾಯ್ ಧನುಜಾ. ಅವು ಮನೆ ಬರೋಷ್ಟರಲ್ಲಿ ದೇವರಿಗೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಾಗಿತ್ತು. ಹಾಯ್. ಇವಾಗ ಅಡುಗೆನೆ ಮಾಡ್ತಾ ಇದ್ದಾರೆ. ಸಿಹಿ ಅಡುಗೆನ ಎಲ್ಲ ಗಂಗೆ ತಂದಾದ್ಮೇಲೆ ಅಲ್ವಾ ಊಟ ಮಾಡೋದು, ಅದಕ್ಕೋಸ್ಕರ. ಏನ್ ಬೇಕವಾ? ಬೇಡ, ಅದು ಬೇಡ, ಹಂಗೆ ಇರಲಿ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಯಲ್ಲಮ್ಮ ಹಬ್ಬ ಮಾಡ್ತಾ ಇರೋದು ನೋಡ್ತಾ ಇರೋದು. ಲಾಸ್ಟ್ ಇಯರ್ ನಮ್ಮೂರಲ್ಲೂ ಸಹ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು, ಆದರೆ ನಾನು ಅವಾಗ ಹೋಗಿರಲಿಲ್ಲ. ನಮ್ಮ ಅಮ್ಮನೂ ಸಹ ಉಪವಾಸ ಇದ್ದರು ಮತ್ತು ಇನ್ನೊಬ್ಬರು ಆಂಟಿನೂ ಸಹ ಉಪವಾಸ ಇದ್ದು ಇವಾಗ ಎಡೆ ಮಾಡ್ತಾ ಇದ್ದಾರೆ. ಒಬ್ಬಿಟ್ಟು, ಬೆಲ್ದನ್ನ, ಪಲ್ಯ ಆ ಥರ ಅಡುಗೆ ಮಾಡ್ತಾರೆ. ಇವಾಗ ಎಲ್ಲರೂ ಸಹ ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಡ್ತಾ ಇದ್ದೀವಿ ಗಂಗೆ ಪೂಜೆ ಮಾಡ್ಕೊಂಡು ಬರೋಕ್ಕೆ. ದೇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಕೆಟಲ್ಲಿ ಸಗಣಿ ನೀರು ಹಾಕ್ಕೊಂಡ್ಬಿಟ್ಟು ಅದ್ರ ಮುಂದೆ ಹಾಕ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಟೌನಲ್ಲೆಲ್ಲ ಬಾವಿ ಎಲ್ಲ ಇರಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ಮನೆ ಕಟ್ತಾಯಿದ್ರು. ಅಲ್ಲೊಂದು ನೀರಿನ ಗುಂಡಿ ಮಾಡಿದ್ರು, ಅಲ್ಲೇ ಗಂಗೆ ತರೋಣ ಅಂತ. ಅಲ್ಲಿಗೆ ದೇವ್ರು ಕರ್ಕೊಂಡು ಗಂಗೆ ಪೂಜ್ಕೊಂಡು ಹೋಗೋಣ ಅಂತ ಎಲ್ಲರೂ ಸಹ ಬಂದಿದ್ದೀವಿ. ಕ್ಲಾಪ್ಸ್ ಹಾಕಿ.
ಏನ್ ತಿಂತಿದ್ಯವ? ಏನ್ ತಿಂತಿದ್ಯ? ಇವಾಗ ಗಂಗೆ ಪೂಜೆ ಆದ್ಮೇಲೆ 101 ಎಡೆ ಇಡ್ತಾರೆ. ವಿಳ್ಯದೆಲೆ, ಅಡಿಕೆ, ಚಿಗ್ನಿ, ಟಮಟ, ಬಾಳೆಹಣ್ಣು, 1 ರೂಪಾಯಿ ಕಾಯಿನು, ಹೂವು ಅಷ್ಟನ್ನು ಇಡ್ತಾರೆ 101 ಎಡೆ ಬರೋವರೆಗೂ. ನನಗಂತೂ ಈ ಥರ ದೇವರ ಕಾರ್ಯಗಳಿಗೆ ಬರೋದು, ಗಂಗೆ ಹೊರೋದು ಅಂದರೆ ತುಂಬಾ ಇಷ್ಟ. ಬಾಳೆಗೊನೆ ಬಿಟ್ಟಿರೋ ಬಾಳೆಕಂದು ಗಿಡನೂ ಸಹ ತಂದುಬಿಟ್ಟು ನಟ್ಬಿಟ್ಟು ಅದ್ರ ಮುಂದೆ ಕುಂಬಳಕಾಯಿ ಎಲ್ಲ ಇಟ್ಟು ಅದಕ್ಕೋಸ್ಕರ ಪೂಜೆ ಮಾಡಿಬಿಟ್ಟು ಆಮೇಲೆ ಕತ್ತರಿಸ್ತಾರೆ. ಎಲ್ಲಮ್ಮ ದೇವರಿಂದ ಒಂದು ಕಳಸ, ರೇಣುಕಾ ದೇವಿದು ಒಂದು ಕಳಸ, ಇನ್ನು ಉಳಿದವು 21 ಗಂಗೆ. ಮತ್ತು ಎಲ್ಲಮ್ಮ ದೇವ್ರ ದೇವಸ್ಥಾನಕ್ಕೆ ಹೋದಾಗ ಭಂಡಾರ ತೊಗೊಂಬಂದಿದ್ರು, ಅದನ್ನು ಸಹ ಗಂಗೆ ಹೊತ್ಕೊಂಡು ಹೋಗ್ಬೇಕಾರೆ ಉಕ್ಕೊಂಡು ಹೋಗ್ತಾರೆ. ಹಂಗೆ ತರುವತ್ತಿಗೆ ಟೈಮ್ 12 ಗಂಟೆ ಆಯಿತು. ಇವಾಗ ಊಟ ಮಾಡ್ತಾ ಇದ್ದೀವಿ. ಅನ್ನ ಸಾರು, ಪಾಯಸ, ಉಸ್ಲಿಕಾಳು, ಹಪ್ಪಳ ಮಾಡಿಸಿದ್ರು. ಇವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೋಡೋಕ್ಕೇನೆ ತುಂಬಾ ಖುಷಿ ಆಗುತ್ತೆ. ದುರ್ಗಮ್ಮ ದೇವರು, ರೇಣುಕಾ ಎಲ್ಲಮ್ಮ ದೇವರು, ಮಹಾತಂಗಿ ಮತ್ತು ಅಡ್ಲಿಗೆ ತುಂಬಿಸೋದು ಅಂತ. ಮೊದಲಿಗೆ ರಾಗಿನ ಸುರಿದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸಣ್ಣ ಕುಕ್ಕೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ತುಂಬಿ ಅದ್ರ ಮೇಲ್ಗಡೆ ಕಳಸ ಹೂಡ್ತಾರೆ. ಈಗ ಈ ದೇವರಿಗೆಲ್ಲ ಮೊದಲಿಗೆ ಸಿಹಿ ಅಡುಗೆ ಮಾಡಿಬಿಟ್ಟು ಮತ್ತು ತರಕಾರಿ, ಹಸಿ ತರಕಾರಿ ಎಲ್ಲ ಇಟ್ಬಿಟ್ಟು ಅದನ್ನು ಸಹ ಪೂಜೆ ಮಾಡ್ತಾರೆ. ಬೆಲ್ದನ್ನ, ಮೊಸರನ್ನ, ಪಲ್ಯ ಈ ಥರ ಅಡುಗೆ ಮಾಡ್ತಾರೆ. ನೆಕ್ಸ್ಟು ಮಾತಂಗಿಗೆ ನಾನ್ ವೆಜ್ ಅಡುಗೆ ಮಾಡ್ತಾರೆ. ಇವಾಗ ಮಟನ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಥರದ ಅಡುಗೆ ಆಯಿತು. ಈಗ ಲಾಸ್ಟಿಗೆ ಮುದ್ದೆ ಕಟ್ತಿದ್ದಾರೆ. ಇವಾಗ ಎಡೆ ಇಡ್ತಾರೆ. ದುರ್ಗಮ್ಮ ದೇವ್ರನ್ನ ಮನೆ ಒಳಗೆ ಕೂರಿಸಿದ್ದಾರೆ. ರೇಣುಕಾ ಎಲ್ಲಮ್ಮ ದೇವರು ಸಪ್ರೇಟ್ ಕೂರಿಸ್ಬಿಟ್ಟು ಅಲ್ಲಿಗೆ ಒಂದು ತೆರೆ ಬಿಟ್ಟಿದ್ದಾರೆ. ಅದಕ್ಕೆ ಯಾಕೆಂದರೆ ನಾನ್ ವೆಜ್ ಇರಲ್ಲ, ಅದಕ್ಕೋಸ್ಕರ ಈಗ ಮಹಾತಂಗಿಗೆ ಮಾತ್ರ ನಾನ್ ವೆಜ್ ಅಡುಗೆ ಮಾಡಿಬಿಟ್ಟು ಎಡೆ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ನಾವು ಲಾಸ್ಟ್ ನೆಂತಿಗೆ ಊಟ ಕೂತಿದ್ದೀವಿ. ತುಂಬ ಜನದೆಲ್ಲ ಊಟ ಆಯಿತು. ನಾನು ಮುದ್ದೆ ಊಟ ಮಾಡಲ್ಲ, ಅದಕ್ಕೋಸ್ಕರ ಮುದ್ದೆ ಇಕ್ಕಿಸ್ಕೊಳ್ಲಿಲ್ಲ. ಮಟನ್ ಊರಿನಲ್ಲಿ ಮಟನ್ ಸಾಂಬಾರು, ಚಿಕನ್ ರೋಸ್ಟು ಇಷ್ಟು ಥರದ್ದು ಅಡುಗೆ ಮಾಡಿಸಿದ್ರು.
ಏನವಾ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.